ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಹಿಂದೂ ಧರ್ಮ ಎಷ್ಟು ಸ್ಟ್ರಾಂಗ್ ಆಗಿತ್ತು, ಅದರ ಬೇರುಗಳು ಎಷ್ಟು ಸ್ಟ್ರಾಂಗ್ ಆಗಿದ್ದು, ಅದರ ಬೇರುಗಳನ್ನೇ ಅವಲಂಬಿಸಿ ನಾವು ಬದುಕನ್ನು ಕಟ್ಕೋತಾ ಬಂದ್ವಿ. ಎಷ್ಟು ಸ್ಟ್ರಾಂಗ್ ಆಗಿದ್ದು, ಎಲ್ಲಿ ಮಾಯ ಆಯ್ತಿದ್ದು ಅಂತ ಯೋಚನೆ ಮಾಡಿದಾಗ ಬನ್ನಿ ನಮ್ಮ 1947ನೇ ಇಸ್ವಿ ನಮ್ಮ ಸ್ವಾತಂತ್ರ್ಯದ ಇದನ್ನು ಹೇಳಬೇಕಾಗತ್ತೆ. ಮಹಾತ್ಮ ಗಾಂಧಿ ಮಾಸ್ ಲೀಡರ್ ಆಗಿರ್ತಾರೆ. ಅವ್ರು ಒಂದು ಕರೆ ಕೊಟ್ಟರೆ ಅವತ್ತಿನ ಇದಕ್ಕೆ ಸಾವಿರಾರು ಜನ ಸೇರ್ತಿರ್ತಾರೆ. 2,000 ಜನ, 3,000 ಜನ. ಮದ್ದೂರಲ್ಲೂ ಇದೆ, ಶಿವಮೊಗ್ಗದಲ್ಲೂ ಇದೆ, ಅದೆಲ್ಲ ಹಿಂಡೆಲಗ ಅಂತ ಅಲ್ಲೂ ಇದೆ, ಕಿತ್ತೂರಲ್ಲೂ ಇದೆ. ಈ ಥರ ಕರ್ನಾಟಕದಲ್ಲೂ ಬೇಕಾದಷ್ಟು ಕಡೆ ಬಂದೋಗಿದ್ದಾರೆ. ನಮ್ಮ KR ಮಿಲ್ಸ್ಗೂ ಬಂದೋಗಿದ್ದಾರೆ. ಗೋಡೆ ಮೇಲೆಲ್ಲ ಬರೆದಿದ್ದಾರೆ ಮಹಾತ್ಮ ಗಾಂಧಿ ವಿಸಿಟ್ ಮಾಡಿದ ದಿನಾಂಕ, ಇವರು ಕಸ್ಟಮರೇ ದೇವತೆ ದೇವರು ಅಂತಂದರು, ಏನೇನೋ ಬರ್ಕೊಂಡಿದ್ದಾರೆ. ಇರಲಿ, ಏನು ಅಂತಂದರೆ ಮಹಾತ್ಮ ಗಾಂಧಿ ಮಾಸ್ ಲೀಡರ್ ಆಗಿದ್ದರು. ಆದರೆ ಬರೀ ಮಾಸ್ ಲೀಡರ್ ಆದರೆ ಹೋರಾಟಗಳು ಮಾಡಬೇಕಾಗತ್ತೆ, ಹೋರಾಟಕ್ಕೆ ದುಡ್ಡು ಬೇಕಾಗತ್ತೆ, ಕಮ್ಯುನಿಕೇಷನ್ ಕಳಿಸ್ಬೇಕಾಗತ್ತೆ, ಪೇಪರ್ಗಳ್ನ ಹೊರಡಿಸ್ಬೇಕಾಗತ್ತೆ. ಅದಕ್ಕೊಬ್ಬರು ಕಾಸ್ಟ್ ಲೀಡರ್ ಬೇಕಿತ್ತು. ಈ ಕಾಸ್ಟ್ ಲೀಡರ್ ಆಗಿ ಜವಾಹರ್ಲಾಲ್ ನೆಹರು ಹೊಂಬ್ತಾರೆ. ಅವ್ರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ. ಅವ್ರ ಹತ್ರ ಎಷ್ಟು ದುಡ್ಡು ಇರುತ್ತೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಪ್ರಸ್ತಾಪ ಮಾಡಬೇಕಾಗತ್ತೆ. ಮೈಸೂರಲ್ಲಿ ನಾವೆಲ್ಲ ವಾಸ ಮಾಡ್ತೀವಿ, 40, 50, 60 ವರ್ಷದಿಂದ ಇಲ್ಲೇ ಹುಟ್ಟಿದ್ದೀವಿ. ಆದರೆ ಮೈಸೂರು ಅರಮನೆ ನೋಡಿದ್ದೀವಿ ನಾವು. ಮೈಸೂರು ಅರಮನೆ ನೋಡಿದ ತಕ್ಷಣ ಯಾವುದಾದ್ರು ರಾಜರು ಅರಮನೆಯಲ್ಲಿದ್ದರು ಅಂತಂದರೆ ಈ ಅರಮನೆಯೇ ಕಣ್ಮುಂದೆ ಬಂದ್ಬಿಡುತ್ತೆ. ಯಾಕೆಂದರೆ ನಮ್ಮ ಕಲ್ಪನೆಗಿರೋದು ಇದೇ ಮನೆ, ನಮ್ಮ ಕಣ್ಮುಂದಿರೋದು ಇದೇ ಮನೆ, ನಮ್ಮ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಇದೇ ಮನೆ. ಆದರೆ ಜವಾಹರ್ಲಾಲ್ ನೆಹರು ಸಹ ಕಾಸ್ಟ್ ಲೀಡರ್ ಆಗಿದ್ದರು. ಅವ್ರಿಗೂ ಸಹ ಒಂದು ಮನೆ ಇತ್ತು, ಅದನ್ನು ಅರಮನೆ ಅಂತ ಕರೆದ್ರು. ಅದು ಅಲಹಾಬಾದಲ್ಲಿದೆ. ಅಲಹಾಬಾದ್ಗೆ ಹೋಗಬೇಕಾದ್ರೆ ನೋಡಿ, ರೈಲ್ವೆ ಸ್ಟೇಷನಿಂದ ತ್ರಿವೇಣಿ ಸಂಗಮಕ್ಕೆ ಹೋಗ್ತೀವಿ. ಒಂದು 2-3 ಕಿಲೋಮೀಟ್ರ್, 4 ಕಿಲೋಮೀಟ್ರ್ ಹೋದ್ಮೇಲೆ ಎಡಗಡೆಗೆ ಒಂದು ಡಿವಿಯೇಷನ್ ಸಿಗುತ್ತೆ. ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಎಡಗಡೆ ಡಿವಿಯೇಷನ್ ಒಂದು 2-3 ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ ಆನಂದ ಭವನ ಅಂತ ಒಂದು ಮನೆ ಸಿಗುತ್ತೆ. ಅದು ಮೈಸೂರು ಅರಮನೆ ಅಷ್ಟು ದೊಡ್ಡದಲ್ಲ ಅಂತಂದ್ರು, ಪುಟಾಣಿದು ಮನೆಗಿಂತ ದೊಡ್ಡದಾಗಿದೆ. ಇದು ಜವಾಹರ್ಲಾಲ್ ನೆಹರು ಅವರ ಅರಮನೆ. ಇದೇನಾಯಿತು, ಜನಕ್ಕೆ ಹೇಗೆ ಯಾಮಾರಿಸಿದ್ರು ಇವರು ಅಂತಂದರೆ ನೋಡಿ, ಅರಮನೆಯನ್ನು ಬಿಟ್ಕೊಟ್ಬಿಟ್ರಂತೆ ಇವರು, ಭಾರತ ಸರ್ಕಾರಕ್ಕೆ ಬಿಟ್ಕೊಟ್ಬಿಟ್ರಂತೆ. ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ. 47ನೇ ಇಸ್ವಿನಲ್ಲಿ, 50ನೇ ಇಸ್ವಿನಲ್ಲಿ ದೊಡ್ಡ ತ್ಯಾಗನೇ ಇರ್ಬೋದು. ಯಾಕೆಂದರೆ ಅಷ್ಟು ದುಡ್ಡು ಇರ್ತಕ್ಕಂಥವ್ರು ಯಾರೂ ಇರಲಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುನ್ನೆಲೆಗೆ ಬಂದಿರಲಿಲ್ಲ ಅಥವಾ ಲೀಡರ್ಶಿಪ್ ತಗೊಂಡಿಲ್ಲ. ಆದ್ದರಿಂದ ಅಷ್ಟರ ಮಟ್ಟಿಗೆ ಒಪ್ಕೋಬೋದು. ಆದರೆ ಅವರು ಮುಸಲ್ಮಾನರಾಗಿದ್ದು ಹಿಂದೂ ಕಾಶ್ಮೀರಿ ಪಂಡಿತರು ಅಂತ ಹೆಸರಿಟ್ಕೊಂಡ್ರು. ಇದು ಅತ್ಯಂತ ದೊಡ್ಡ ದ್ರೋಹ. ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರು ಅದೆಲ್ಲದನ್ನು ಮುಚ್ಕೊಂಡು ಇದು ಮಹಾಪಾಪ ಮಾಡಿದ್ದಾರೆ ಅಂತ ಹೇಳ್ಬೋದು. ಬನ್ನಿ, ಇದೆಲ್ಲ ನಮ್ಮ ವಿಷಯ. ಇದೆಲ್ಲ ಅಲ್ಲ ಅಂತಂದ್ರೂ ನಾನು ನಮ್ಮ ದೇಶದ ಧರ್ಮ 20,000 ವರ್ಷಗಳ ಹಿಂದೆ ನಮ್ಮ ಬೇರುಗಳು ಸಿಗುತ್ತೆ ಅಂತ ಹೇಳಿದೆ. ಕ್ರಿಶ್ಚಿಯಾನಿಟಿ 2,000 ವರ್ಷಗಳ ಹಿಂದೆ ಅದರ ಬೇರು ಸಿಗುತ್ತೆ ಅಂತ ಹೇಳಿದೆ. ಶುರುವಾಗಿರೋದೇ ಅಲ್ಲಿಂದ, ಇನ್ನು ಬೇರೆ ಎಲ್ಲಿ ಬೇಕು. ಅದಾದ ನಂತರ 600 ವರ್ಷಗಳ ನಂತರ ಇಸ್ಲಾಂ ಧರ್ಮ ಹುಟ್ಟಿತು, ಮುಸಲ್ಮಾನರ ಧರ್ಮ ಹುಟ್ಟಿತು ಅಂತ ಹೇಳಿದೆ. ಇದು ಹೇಗೆ ಹುಟ್ಟಿತು ಅಂತಂದರೆ, ಇದು ಮೊಹಮ್ಮದ್ ಪೈಗಂಬರ್ರಾಗಲಿ ಅಥವಾ ಅವ್ರು ನಂಬ್ತಕ್ಕಂಥ ಗಾಡಾಗಲಿ ಅವ್ರದ್ರಲ್ಲಿ ಏನು ದೋಷಗಳಿಲ್ಲ ರೀ. ಈ ಶಿಷ್ಯಂದ್ರಗಳು ಬರ್ತಾರಲ್ಲ, ಅದರಲ್ಲೂ ಈ ಕ್ರಿಶ್ಚಿಯಾನಿಟಿ ಶಿಷ್ಯಂದ್ರಗಳಿದ್ದಾರೆ ನೋಡಿ, ಇವರು ಯುದ್ಧನೂ ಮಾಡಲ್ಲ, ಹಾವು ಸಾಯಬಾರ್ದು, ಕೋಲು ಮರಿಬಾರ್ದು ಅನ್ನೋ ಇದನ್ನು ತತ್ವನ ಅಳವಡಿಸ್ಕೊಂಡ್ರು. ಅದಕ್ಕೊಂದು ಹೆಸರು ಕೊಟ್ಟರು, ಅದೇ ಡೆಮಾಕ್ರಸಿ. ಹಾವು ಸಾಯಬಾರ್ದು, ಕೋಲು ಮರಿಬಾರ್ದು, ಆದರೆ ಆಟದಲ್ಲಿ ಮಾತ್ರ ನಾವು ಗೆಲ್ಲಬೇಕು. ಅದಕ್ಕೇನು ಮಾಡಿದ್ರು, ಡೆಮಾಕ್ರಸಿ ಅಂತ ಹೆಸರು ಕೊಟ್ಟರು. ಅದನ್ನು ಬೇರೆ ಬೇರೆ ಹೆಸರು ಕರಿತೀವಿ. ಅದನ್ನು ಮುಂದೆ ಯಾವಾಗಲಾದ್ರು ವಿಶ್ಲೇಷಣೆ ಮಾಡೋಣ. ಏನಾಯಿತು, ಶಿಷ್ಯಂದ್ರಗಳು, ಗುರುಗಳಲ್ಲಿ ದೇವತೆಗಳಲ್ಲಿ ಭಿನ್ನಾಭಿಪ್ರಾಯ ಇರಲ್ಲ. ಶಿಷ್ಯಂದ್ರಗಳನ್ನ +1 ಸ್ಕೋರ್ ಮಾಡೋದು. ನೀನು 10 ಅಂದರೆ ನಾನು 11, ನೀನು 100 ಅಂದರೆ ಮೇಲೆ ನಂದೊಂದು ಇರಲಿ, ನೀನು 1000 ಅಂದರೆ 1001, ನೀನು ಲಕ್ಷ ಅಂದರೆ ಅದ್ರ ಮೇಲೆ ನಂದೊಂದು ಇರಲಿ, ಕೋಟಿ ಅಂದರೆ ಅದ್ರ ಮೇಲೆ ನಂದೊಂದು ಇರಲಿ, 100 ಕೋಟಿ ಅಂದರೆ ಅದ್ರ ಮೇಲೆ ನಂದೊಂದು ಇರಲಿ ಅನ್ನೋ ಮನೋಭಾವ ಬೆಳೀತಾ ಹೋಯಿತು. ಇದು ಶಿಷ್ಯಂದ್ರಲ್ಲಿ ಬೆಳೀತು. ಈ ಬೆಳೀತಾ ಹೋದಂಗೆ ಏನಾಯಿತು, ಅನೇಕ ಧರ್ಮಗಳು, ಜಾತಿಗಳು ಹುಟ್ಕೊಂಡು. ಇಷ್ಟು ಹುಟ್ಕೊಂಡಾಗ 8ನೇ ಶತಮಾನದಲ್ಲಿ ನೋಡಿ, ಶಂಕರಾಚಾರ್ಯರು ಕಾಲಮಾನ ಬರ್ತವ್ರದ್ದು. ಶಂಕರಾಚಾರ್ಯ ಇದ್ದಾಗ ಜಾತಿ ವ್ಯವಸ್ಥೆ ಇರಲಿಲ್ಲ. ಜಾತಿ ವ್ಯವಸ್ಥೆ ಇರಲಿಲ್ಲ ಅಂತಂದರೆ ವೃತ್ತಿಗೆ ಅನುಸಾರವಾಗಿ ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ಅನುಸಾರವಾಗಿ ಒಂದು ಸಮಾಜದ ವಿಂಗಡಣೆ ಇತ್ತು. ಯಾಕೆ ಅಂತಂದರೆ ಕೆಲವು ಕಟ್ಟುಪಾಡುಗಳಿದ್ದು. ರಾಜ ಆದವನು ಹೀಗೆ ಇರಬೇಕು, ಕೋಪ ಮಾಡ್ಕೋಬಾರ್ದು, ಎಲ್ರಿಗೂ ತಕ್ಷಣ ದಂಡನೆ ಕೊಡಬಾರ್ದು, ಅನಾವಶ್ಯಕವಾಗಿ ಯುದ್ಧ ಮಾಡಬಾರ್ದು, ಅನಾವಶ್ಯಕವಾಗಿ ಟ್ಯಾಕ್ಸ್ ಹಾಕಬಾರ್ದು, ಇದನ್ನೆಲ್ಲ ಹೇಳ್ತಕ್ಕಂಥ ಒಂದು ಸಿಸ್ಟಮ್ ಇತ್ತು. ಅದನ್ನು ಧರ್ಮ ಅಂತ, ರಾಜಧರ್ಮ ಅಂತ ಕರೀತಿದ್ರು. ರಾಜ ಅನ್ನೋ ಒಂದು ಪಂಗಡ ಉಂಟಾಯಿತು. ಇದಾದ ನಂತರ ರಾಜನಿಗೆ ಅಡ್ವೈಸ್ ಮಾಡಬೇಕಿತ್ತು. ನೀನು ಹೀಗೆ ಮಾಡಬೇಕು, ಇಂಥದ್ದು ಮಾಡಿದ್ರೆ ಒಳ್ಳೇದಾಗುತ್ತೆ, ಇಂಥದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ, ಇಂಥದ್ದು ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ, ಈ ಟೈಮಲ್ಲಿ ಯುದ್ಧ ಮಾಡಬೇಕು, ಈ ಟೈಮಲ್ಲಿ ಸಂಧಿ ಮಾಡಬೇಕು, ಈ ಟೈಮಲ್ಲಿ ಶಾಂತಿ ಮಾಡಬೇಕು, ಈ ಟೈಮಲ್ಲಿ ಇದು ಮಾಡಬೇಕು, ಪ್ರೇಯರ್ ಮಾಡಬೇಕು ಅಂತ ಹೇಳಿದ್ರು. ಇವ್ರನ್ನ ಮಂತ್ರಿಗಳು ಅಂತ ಕರೆದ್ರು. ಇವ್ರನ್ನ ಸಮಾಜದಲ್ಲಿ ಕಾಲಕ್ರಮೇಣ ಬ್ರಾಹ್ಮಣರು ಅಂತ ಕರೆದ್ರು.
ಈ ಬ್ರಾಹ್ಮಣರಲ್ಲಿ ನೋಡಿ ಚಾಣಕ್ಯ ಬಹಳ ಬುದ್ಧಿವಂತ. ನಂದನರ ಅವಮಾನ ಮಾಡಿದ್ರು ಅಂತ ಅಂದ್ಬಿಟ್ಟು ಜುಟ್ಟನ್ನ ಅವನು ಬಿಟ್ಟು ಇದು ಮಾಡ್ಕೊತಾನೆ. ತಕ್ಷಶಿಲಾ ಎಲ್ಲಿದೆ ಗೊತ್ತಾ? ಇವಾಗಿನ ರಾವಲ್ಪಿಂಡಿನಲ್ಲಿದೆ. ಅದು ನಮಗೆ ಸೇರ್ಬೇಕ್ರಿ, ರಾವಲ್ಪಿಂಡಿ ನಮಗೆ ಸೇರಬೇಕು ಅಂತ ನಾವು ಕ್ಲೇಮ್ ಮಾಡಿದ್ದೀವಿ ಹಿಂದೆನೂ. ಇದು ಎರಡನೇ ಕ್ಲೇಮ್ ಪ್ರಬಲವಾಗಿ ಮಾಡ್ತಾಯಿದ್ವಿ. ನಾವು ಎಷ್ಟೇ ಶೌರ್ಯ ಇರ್ಬೋದು, ಎಷ್ಟೇ ಗೌರವ ಇರ್ಬೋದು, ನಮ್ಮ ತಾಯಿ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಬೇರೆಯವ್ರ ರಕ್ಷಣೆಯಲ್ಲಿ ಜಗ್ ಸೇರ್ಕೊಂಡ್ಬಿಟ್ಟಿದೆ. ತಕ್ಷಶಿಲಾ ನಮಗೆ ಸೇರಬೇಕು. ಅಲ್ಲಿವರೆಗೂ ನಾವು ರೆಸ್ಟ್ ತಗೋಬಾರ್ದು. ನಾವು ಯುದ್ಧನ ನಮ್ಮ ರಕ್ತಕ್ಕೆ ಅಳವಡಿಸ್ಕೋಬೇಕು ಅಂತ ಕರೆ ಕೊಡ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ವಿ. 8ನೇ ಶತಮಾನದಲ್ಲಿ ಶಂಕರಾಚಾರ್ಯ ಆಗ್ತಾರೆ. ಆಗಿನ ಕಾಲದಲ್ಲಿ ಮಾಡ್ತಕ್ಕಂಥ ವೃತ್ತಿಗೆ ಅನುಸಾರವಾಗಿ 4 ಭಾಗಗಳಿರುತ್ತೆ. ಒಂದು ರಾಜನ ಬಗ್ಗೆ ಹೇಳಿದೆ, ಇನ್ನೊಂದು ಮಂತ್ರಿಗಳ ಬಗ್ಗೆ ಹೇಳಿದೆ, ಮೂರನೇ ಇದು ಏನು ಅಂದರೆ ವ್ಯಾಪಾರ ಮಾಡ್ತಕ್ಕಂಥವ್ರು ಎಂಥವ್ರು ಅಂತಂದರೆ ನೋಡಿ, ನಾವು ಚಂದ್ರಗುಪ್ತನ ಕಾಲ ಹೇಳಿದ್ವಿ. ಚಂದ್ರಗುಪ್ತನ ಗುರು ಚಾಣಕ್ಯ ಅಂತ ಎಲ್ಲರಿಗೂ ಗೊತ್ತು. ಚಂದ್ರಗುಪ್ತನ ಮಗ ಸಮುದ್ರಗುಪ್ತ ಅಂತ ಅಂದ್ಬಿಟ್ಟು ಅವನು ಯುರೋಪ್ ದೇಶಗಳಿಗೆಲ್ಲ ಹೋಗ್ತಿರ್ತಾನೆ. ಯುರೋಪ್ ದೇಶಗಳಿಗೆ ಹೋಗಿ ನೋಡಿ, ಮೆಣಸಿನ್ಕಾಯಿ ನಮ್ಮ ದೇಶದ್ದಲ್ಲ ರೀ, ಮೆಣಸಿನ್ಕಾಯಿ ಯುರೋಪ್ ಬೆಳೆದಿದ್ದು. ಅಲ್ಲಿಂದ ಮೆಣಸಿನ್ಕಾಯಿ ಅವ್ರು ತಗೊಂಬರ್ತಾರೆ, ನಮಗೆ ತಿನ್ನೋದು ಅಭ್ಯಾಸ ಮಾಡಿಸ್ಬಿಟ್ರು. ನಮ್ಮಲ್ಲಿ ಕರಿಮೆಣಸನ್ನು ಯೂಸ್ ಮಾಡ್ತಾಯಿದ್ವಿ. ಕರಿಮೆಣಸು ಏನು ಅಂತಂದರೆ 1 kg ಚಿನ್ನಕ್ಕೆ 1 kg ಕರಿಮೆಣಸು ಕೊಡ್ತಾಯಿದ್ವಿ. ಅಂಥ ಕಾಲನೂ ಇತ್ತು ರೀ. ಆ ಕರಿಮೆಣಸನ್ನ ನೆಚ್ಕೊಂಡು ಬ್ರಿಟಿಷರು ವ್ಯಾಪಾರಕ್ಕೋಸ್ಕರ ಇಲ್ಲಿ ಬರ್ತಾರೆ. ಎಲ್ಲ ದುಡ್ಡು ಇವ್ರು ತಗೋತಿದಾರಲ್ಲ ಅಂತ ಬ್ರಿಟಿಷ್ ಸರ್ಕಾರ ನಮ್ಮ ಮೇಲೆ ಆಳಕ್ಕೆ ಶುರು ಮಾಡುತ್ತೆ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದನ್ನು ಕಟ್ ಆಫ್ ಡೇಟ್ ಇಟ್ಕೊಂಡಿರಿ. ಏನು ಅಂತಂದರೆ ಹೀಗೆ ಶಂಕರಾಚಾರ್ಯರ ಕಾಲದಲ್ಲಿ ಆಗಿರ್ತಕ್ಕಂಥ ಜಾತಿ ಪದ್ಧತಿ ಅಂದರೆ 4 ವರ್ಣಗಳು. ಒಂದು ರಾಜ, ಒಂದು ಮಂತ್ರಿ ಪರಿಷತ್, ರಾಜನಿಗೆ ಅಡ್ವೈಸ್ ಮಾಡ್ತಕ್ಕಂಥವ್ರು, ಇನ್ನೊಂದು ವ್ಯಾಪಾರ ಮಾಡ್ತಕ್ಕಂಥ ವರ್ಗ, ಇನ್ನೊಂದು ಸೇವೆ ಮಾಡ್ತಕ್ಕಂಥ ವರ್ಗ. ನೋಡಿ, ಸೇವೆ ಮಾಡ್ತಕ್ಕಂಥ ವರ್ಗ ಅಂದರೆ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಕತ್ತಿ ಮಾಡಬೇಕು. ಆಗಿನ ಕಾಲದಲ್ಲಿ ಯುದ್ಧನೇ ಭಾಳ ಪ್ರಮುಖವಾದ ಬದುಕಾಗಿತ್ತು. ಸೊ ಕತ್ತಿ ಮಾಡಬೇಕು ಅಂತಂದರೆ ಕಮ್ಮಾರ ಇರಬೇಕು. ಕಮ್ಮಾರರು ಅಂತಂದರೆ ಕಬ್ಬಣನೇ ಮಾಡಬೇಕು. ಕಬ್ಬಣದ ಬಗ್ಗೆ ಮಾಡಬೇಕು ಅಂತಂದರೆ ನಾವು ಇವತ್ತು ಸಹ ಡೆಲ್ಲಿನಲ್ಲಿ ನೋಡ್ಬೋದು. ಅಲ್ಲೇನಾಗಿದೆ, ತುಕ್ಕು ಹಿಡಿದೇ ಇರತಕ್ಕಂಥ ಒಂದು ಕಬ್ಬಿಣದ ಕಂಬ ಇದೆ. ಅದು ಕುತುಬ್ ಮಿನಾರ್ ಹತ್ರ ಸಿಗುತ್ತೆ. ನಾವೆಲ್ಲ ಹೋಗಿ ನೋಡ್ಕೊಂಬರ್ಬೇಕು. ಅಂದರೆ ಲೋಹಶಾಸ್ತ್ರದಲ್ಲಿ ನಾವು ಅಷ್ಟು ಮುಂದುವರೆದಿದ್ವಿ. ಅದಕ್ಕೋಸ್ಕರ ಏನು ಮಾಡೋದು, ಆ ಇದ್ರಲ್ಲಿ ಮುಂದುವರಿತಕ್ಕಂಥ ಜನಾಂಗವನ್ನೇ ಗುರ್ಸ್ಬಿಟ್ಟು ಅವ್ರಿಗೊಂದು ಇದು ಕೊಟ್ವಿ, ಕಮ್ಮಾರರು ಅಂತ ಕರೆದ್ವಿ. ಹಾಗೆ ಚರ್ಮದ ಕೆಲಸ ಮಾಡೋರಿಗೆ ಚಮ್ಮಾರರು ಅಂತ ಕರೆದ್ವಿ. ಏನಾಗಿತ್ತು, ಕಮ್ಮಾರರ ಕೆಲಸ ಮಾಡೋರಿಗೆ ನೋಡಿ, ಕಾಪರ್ನ ಕಾಯಿನ್ಗಳು ಉಪಯೋಗಿಸಿದ್ವಿ, ಗೋಲ್ಡ್ ಕಾಯಿನ್ಗಳು ಉಪಯೋಗಿಸಿದ್ವಿ. ಅವ್ರು ಮಾತ್ರ ಮಾಡ್ತಾಯಿದ್ರು. ಇದಾದ ನಂತರ ಬರ್ತಾ ಚರ್ಮದ ಕಾಯಿನ್ಗಳನ್ನ ಉಪಯೋಗಿಸಿದ್ವಿ. ಯಾವಾಗಲೂ ಮೊಘಲರ ಪ್ರಭಾವ ಬರುತ್ತೆ, ಚರ್ಮದ ಕಾಯಿನ್ಗಳನ್ನ ಉಪಯೋಗಿಸ್ತೀವಿ ನಾವು. ಅದಾದ ನಂತರ ಸುಮಾರು 6ನೇ ಶತಮಾನ, ಜ್ಞಾಪಕ ಇಲ್ಲ, ಮುಂದಿನ ಎಪಿಸೋಡಲ್ಲಿ ಕರೆಕ್ಟಾಗಿ ಹೇಳ್ತೀನಿ. ಏನು ಅಂದರೆ ಪೇಪರ್ ನಾಣ್ಯಗಳು ಬಂತು. ಪೇಪರ್ ನಾಣ್ಯಗಳು ಬಂದ ಮೇಲೆ ನಮ್ಮ ದೇಶ ತುಂಬ ಶ್ರೀಮಂತವಾಗಿದ್ದ ದೇಶ ಬಡ ದೇಶ ಆಗೋಯ್ತು ರೀ. ಯಾಕೆ ಅಂದರೆ ನಮ್ಮ ಅಪ್ರಬುದ್ಧ, ನಮ್ಮ ಭ್ರಷ್ಟಾಚಾರದಿಂದ ತುಂಬಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಏನು ಮಾಡಿದ್ರೆ ಎಲ್ಲದಕ್ಕೂ ಇವರು ಜಿ ಹುಜೂರ್ ಅಂದ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಸೇವಕರ ಬಗ್ಗೆ ಅಂತ ಹೇಳಿದ್ರೆ ಮುರಿದೋಗಕ್ಕೆ ರೆಡಿ ಇದ್ದರು. ಅಂಥವ್ರ ಕೈಯಲ್ಲಿ ರಾಜಕೀಯ ವ್ಯವಸ್ಥೆ ಸಿಕ್ಕಿದ್ರಿಂದ ನಾವು ಅತ್ಯಂತ ಬಡವರಾಗ್ಬಿಟ್ವಿ. ಇದು ಗಮನದಲ್ಲಿಟ್ಕೋಬೇಕಾಗಿರೋ ಅಂಶ. ಈಗ ಶಂಕರಾಚಾರ್ಯ ಕಾಲಮಾನದಲ್ಲಿ 8ನೇ ಶತಮಾನ ಅಂತ ಹೇಳ್ಬೋದು. ಶಂಕರಾಚಾರ್ಯ 4 ವರ್ಣಗಳಿತ್ತು. 4 ವರ್ಣಗಳು ಅವ್ರವ್ರು ಮಾಡ್ತಕ್ಕಂಥ ಕಸುಬುಗಳಿಗೆ. ಈಗ ಸರ್ವಿಸ್ ಸೆಕ್ಟಾರ್ ಅಂತೀವಿ. ಸರ್ವಿಸ್ ಸೆಕ್ಟಾರ್ ಅಂತಂದರೆ ಶೂದ್ರ ಅಂತ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಏನು ಅಂತಂದರೆ ನಮಗೆ ಕನ್ಫ್ಯೂಸ್ ಆಗ್ಬಿಟ್ವಿ ನಾವು. ಪದಭಾಗಂ ಶೂದ್ರೋ ಅಜಾಯತ ಅಂತ ಹಿಂದೂಗಳು ಯಾರು ವೇದಗಳನ್ನ ಕಲಿತಿದ್ರು ಅವರು ತಮ್ಮ ಶರೀರದಲ್ಲಿ ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅಂತ ಹೇಳಿದ್ರು. ಇಂದ್ರಿಯಗಳು ಎಲ್ಲದರಲ್ಲೂ ಸಹ ಕಣ್ಣೇ ಬಹಳ ಪ್ರಮುಖವಾದ ಕಾರಣ ಅಂತ ಹೇಳಿದ್ರು. ಹಾಗೆ ಪದಭಾಗಂ ಶೂದ್ರೋ ಅಜಾಯತ ಅಂತ ಹೇಳಿದ್ರು. ಅಂದರೆ ಅತ್ಯಂತ ಲೀಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಬಾಡಿ ಈಸ್ ಕಾಲು ಅಂತ ಹೇಳಿದ್ರು. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ಯಾಕೆ ಲೀಸ್ಟ್ ಇಂಪಾರ್ಟೆಂಟ್ ಅಂತ. ಈಗ ನೋಡಿ, ಡಯಾಬಿಟಿಸ್ ಅನ್ನೋದು ಸರ್ವೇ ಸಾಮಾನ್ಯವಾದ ಕಾಯಿಲೆ. ಅದರಲ್ಲೂ ಇಂಡಿಯಾ ಡಯಾಬಿಟಿಸ್ ಕಾಯಿಲೆ ಆಗುತ್ತೆ ಅಂತ. ಈ ಡಯಾಬಿಟಿಸ್ ಕಾಯಿಲೆ ಆದರೆ ನಾವಿಷ್ಟು ಮೃಗಗಳಾಗಿದ್ದೀವಿ, ಇಷ್ಟು ಪ್ರಾಣಿಗಳಾಗಿದ್ದೀವಿ, ನಮಗೆ ಗೊತ್ತೇ ಆಗೋದಿಲ್ಲ ಡಯಾಬಿಟಿಸ್ ಬಂದಿದೆ ಅಂತ. ನಾವು ಸಕ್ಕರೆ ತಿಂತಾ ಇರ್ತೀವಿ. ಆ ಸಕ್ಕರೆ ತಿಂದಿದ್ದೇನಾಗ್ತಾ ಹೋಗುತ್ತೆ, ಕಾಯಿಲೆಗಳನ್ನೆಲ್ಲ ಅಟ್ರ್ಯಾಕ್ಟ್ ಮಾಡುತ್ತೆ. ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ತೀವ್ರತೆ ಜಾಸ್ತಿ ಆಗ್ತಾ ಬಂದರೆ ಏನಾಗುತ್ತೆ, ಕಾಲಿನ ಹೆಬ್ಬೆಟ್ಟುಗಳನ್ನ ಕತ್ತರಿಸ್ತಾರೆ ಡಯಾಬಿಟಿಸ್ ಆಗಿರೋರು. ಆಮೇಲೆ ಗ್ಯಾಂಗ್ರೀನ್ ಆಯಿತು ಅಂತ ಪಾದಗಳನ್ನ ಕಟ್ ಮಾಡ್ತಾರೆ. ಈ ಥರ ಏನಾಗುತ್ತೆ, ನಾವು ಪಶುವೃತ್ತಿ ಪಶುಗಳಾಗ್ತಾ ಇದ್ದೀವಿ ನಾವು ಬರ್ತಾ.
ಏನಾಗಿದೆ, ಏನೋ ವೆಸ್ಟರ್ನ್ ಮೆಡಿಸಿನ್ ಅಂತೆ ಇದು ಮಾಡ್ತಾರಂತೆ ಅಂತ ಅಂದ್ಬಿಟ್ಟು ಹೀಗೆ ಆಗ್ತಾ ಆಗ್ತಾ ಏನಾಗಿದೆ, ನಮ್ಮ ಹಿಂದೂ ಧರ್ಮದ ವ್ಯಾಲ್ಯೂಸ್, ಮೂಲ ಮೌಲ್ಯಗಳೇನಿತ್ತು ಅದನ್ನೆಲ್ಲ ಕಳ್ಕೊತಾ ಇದ್ವಿ. ಶಂಕರಾಚಾರ್ಯರ ಕಾಲದಲ್ಲಿ ನಾವು ಭಾಳ ಉತ್ತುಂಗದಲ್ಲಿದ್ವಿ. ಏನು ಅಂದರೆ ನಮ್ಮ ಧರ್ಮ ಯೌವನ ಪ್ರೌಢಾವಸ್ಥೆ ವೃದ್ಧಾಪ್ಯದಲ್ಲಿದ್ದಾಗ ಇನ್ನೂ ಕ್ರಿಶ್ಚಿಯಾನಿಟಿ ಹುಟ್ಟಿರಲಿಲ್ಲ ಅಂತಂದರೆ ಮುಸಲ್ಮಾನರು ಇಸ್ಲಾಂ ಹುಟ್ಟೇ ಇರಲಿಲ್ಲ. ಇದನ್ನು ಗಮನದಲ್ಲಿಟ್ಕೋಬೇಕು. ಇದನ್ನೆಲ್ಲ ಗಮನದಲ್ಲಿಟ್ಕೋಬೇಕು ಅಂದರೆ ನಾವು ಹಿಂದೂಗಳು ನಮ್ಮ ಧರ್ಮದ ಬಗ್ಗೆ ನಾವು ಎಷ್ಟು ಗೌರವ ಪಡಬೇಕು, ನಮ್ಮ ಪರಂಪರೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಸಂಸ್ಕಾರದ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ ಎಷ್ಟು ಹೆಮ್ಮೆ ಪಟ್ಟುಕೊಂಡು ಎಷ್ಟು ಆಚರಣೆ ಮಾಡಿದ್ರು ಸಾಲದು. ಇದಕ್ಕೆ ಪೂರಕವಾಗಿ ಹಬ್ಬಗಳಿವೆ. ಇದನ್ನು ಇನ್ನೊಂದು ಎಪಿಸೋಡಲ್ಲಿ ಮಾತಾಡ್ತೀವಿ. ಜಾತಿಗಳಲ್ಲಿ ನಾವು ಡಿವೈಡ್ ಆಗಿಬಿಟ್ಟಿದ್ವಿ. ಶಂಕರಾಚಾರ್ಯ ಕಾಲದಲ್ಲಿ ವರ್ಣಗಳ ವಿಭಾಗ ಅಂದರೆ ಅವ್ರವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ಅನುಕ್ರಮವಾಗಿ ವಿಂಗಡಣೆ ಮಾಡಿದರು. ಅದು ಯಾಕೆ ಜಾತಿಯಾಗಿ ವಿಂಗಡಣೆ ಆಯಿತು, ಯಾರು ಮಾಡಿದ್ರು? ಇದು ನೋಡಿ ಅಕ್ಷಮ್ಯ ಅಪರಾಧ, ಮಹಾಪಾಪ, ಇದು ದೇಶದ್ರೋಹದ ಕೆಲಸ. ಇದು ಸರ್ಕಾರನೇ ಈ ಥರ ಮಾಡ್ತಾಯಿದೆ. ಇದಕ್ಕೆ ಹಿಂದಿನ ಎಪಿಸೋಡಲ್ಲಿ ಯಾವುದೋ ಮಾತಾಡಿದ್ದೀನಿ ನಾನು. ಸರ್ಕಾರ ಏನು ಮಾಡುತ್ತೆ, ಅಪ್ಲಿಕೇಶನ್ ಸ್ಕೂಲಿಗೆ ಮಕ್ಕಳನ್ನ ಸೇರಿಸ್ಬೇಕು ಅಂದರೆ, ನಾವು ಸರ್ಕಾರಿ ಕೆಲಸ ಸೇರಿಸ್ಬೇಕು ಅಂತಂದರೆ ನೀನು ಇಂಡಿಯನ್ನ ಮೊದಲನೇದು, ಆಮೇಲೆ ನೆಕ್ಸ್ಟ್ ನೀನು ಹಿಂದೂ ಧರ್ಮನ, ಕ್ರಿಶ್ಚಿಯನ್ನ, ಮುಸ್ಲಿಮ, ಹಿಂದೂ ಧರ್ಮ ಆದಮೇಲೆ ಕ್ಯಾಸ್ಟು, ಆಮೇಲೆ ಸಬ್ ಕ್ಯಾಸ್ಟು, ಹೀಗೆ ಮಾಡ್ತಾ ಹೋಗ್ತಾರೆ. ಹೀಗೆ ಸರ್ಕಾರವೇ ದೇಶದ್ರೋಹದ ಕೆಲಸ ಮಾಡ್ತಾಯಿದೆ. ಇದನ್ನು ನಾವು ಬದಲಾವಣೆ ಮಾಡಬೇಕಾಗಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಸ್ಟ್ರಾಂಗು. ರಾಜಕೀಯವಾಗಿ ಇವತ್ತು ಯಾರು ಎಲೆಕ್ಷನ್ನಲ್ಲಿ ಗೆಲ್ತಾರೆ, ಕಾಳಿನ ಬೋಳಿ 5 ವರ್ಷ ಇರ್ತಾರೆ, ಏನೋ ಮಾಡ್ಕೊಂಡು ಹೋಗ್ತಾರೆ, ಅವರಲ್ಲ ರೀ. ಶಾಶ್ವತವಾದ ಪದ್ಧತಿನ ನಾವು ರೂಪಿಸ್ಬೇಕಾಗಿದೆ, ಫೌಂಡೇಶನ್ ಹಾಕಬೇಕು. ಆ ದೃಷ್ಟಿಯಿಂದ ಇವತ್ತು ನೀವು ಭಾಳ ಸ್ಟ್ರಾಂಗು. ದೇಶ ಕಟ್ತಕ್ಕಂಥ ಕೆಲಸ ನಮ್ಮ ಕೈನಲ್ಲಿ ಆಗಬೇಕಾಗಿದೆ. ನಾವೆಲ್ಲ ಟ್ಯಾಕ್ಸ್ ಪೇಯರ್ಸು, ನಾವೆಲ್ಲ ಸಂಸ್ಕೃತಿನ ಕಾಪಾಡೋರು, ಸಂಸ್ಕಾರನ ಕಾಪಾಡೋರು, ಫ್ರೀಯಾಗಿ ಏನೂ ತಗೊಳ್ಳೋದಿಲ್ಲ. ನಮ್ಮ ಕೈನಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.